ಸ್ನೇಹಿತರೆ ನಮಸ್ಕಾರ. ನಾನು ಬಸವಣ್ಣಪ್ಪ ಕಂಬಾರ್. ನನ್ನ ಚಾನಲ್ಗೆ ಸ್ವಾಗತ. ತುಂಬ ದಿನಗಳಿಂದ ನಾನು ವಿಡಿಯೋ ಯಾವುದನ್ನು ಮಾಡಿರಲಿಲ್ಲ, ಕೆಲವು ತಾಂತ್ರಿಕ ತೊಂದರೆಗಳಿತ್ತು. ಅದಕ್ಕಾಗಿ ಈಗ ಮತ್ತೆ ಹೊಸ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಬನ್ನಿ, ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ ಹಣವನ್ನು ಯಾವಾಗ ಹಾಕ್ತಾರೆ, ಎಷ್ಟು ಹಾಕ್ತಾರೆ, ಎಲ್ಲಿ ಎಷ್ಟೆಷ್ಟು ಜಿಲ್ಲೆಗಳಿಗೆ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ. ಪರ್ಫೆಕ್ಟ್ ಆದಂಥ ಮಾಹಿತಿಯನ್ನು ತಂದಿದ್ದೀನಿ ಮತ್ತು ನಿಖರವಾದ ಮಾಹಿತಿಯನ್ನೇ ಹೇಳ್ತಿದ್ದೀನಿ. ಇವತ್ತು ಅಂದರೆ 24 ಆಗಸ್ಟ್ 2024 ಇವತ್ತು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣವನ್ನು 24 ಜಿಲ್ಲೆಗಳಿಗೆ ಇವತ್ತು ಹಣ ಸಂದಾಯ ಆಗ್ತದೆ. ನೀವು ಅನ್ಬೋದು ಇವತ್ತು ಫೋರ್ತ್ ಸ್ಯಾಟರ್ಡೆ ಅಲ್ಲ ಸರ್, ಹೆಂಗೆ ಹಾಕ್ತಾರೆ? ಇಲ್ಲ, ಖಂಡಿತವಾಗಿಯೂ ಕೂಡ ಇವತ್ತು ಮತ್ತು ನಾಳೆ ಈ 2 ದಿನಗಳ ಒಳಗಡೆ ಯಾರಿಗೆ ಅಂತಂದರೆ 24 ಜಿಲ್ಲೆಗಳಿಗೆ 12ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸಂದಾಯ ಮಾಡ್ತಿದ್ದಾರೆ. ಅದಕ್ಕಾಗಿ ಯಾರ್ಯಾರು ನನ್ನ ಚಾನಲನ್ನು ನೋಡ್ತಿದ್ದೀರೋ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರ್ಯಾರಿಗೆ ಇನ್ನೂ ಹಣ ಬಂದಿಲ್ಲ ಅವರು ಕೂಡ ನನಗೆ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಯಾರ್ಯಾರಿಗೆ ಇನ್ನೂ ಬರಬೇಕಾಗಿದೆಯೋ ಮತ್ತು ಈಗಾಗ ಯಾರ್ಯಾರಿಗೆ ಬಂದಿದೆಯೋ ಕೂಡ ಅವರು ಕೂಡ ದಯವಿಟ್ಟು ಏನು ಮಾಡಿ, ನಾವು ಈ ವಿಡಿಯೋ ನೋಡಿಬಿಟ್ಟು ಒಂದು ಲೈಕ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕಂಪ್ಲೀಟಾಗಿ ತೋರಿಸ್ತೇನೆ. ಬನ್ನಿ ಸ್ನೇಹಿತರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣದಿಂದ ಹಿಡ್ಕೊಂಡು ಇಲ್ಲಿ ತನಕ ಸುಮಾರು 11 ಕಂತುಗಳವರೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಡ ಮಹಿಳೆಯರಿಗೆ ಸರ್ಕಾರ ನೀಡ್ತಾನೆ ಬಂದಿದೆ. ಅದರ ಪ್ರಕಾರವಾಗಿ ಕೆಲವು ತಾಂತ್ರಿಕ ತೊಂದರೆಗಳಿಂದಾಗಿ ಹಣವನ್ನು ಡೆಪಾಸಿಟ್ ಮಾಡುವಲ್ಲಿ ವಿಳಂಬ ಆಗಿತ್ತು. ಆದರೆ ಅದನ್ನು ಈಗ ಮತ್ತೆ ಏನು ಮಾಡಿದ್ದಾರೆ ಅಂತಂದರೆ ಮುಂಚೂಣಿಗೆ ತಂದು ಬಾಕಿ ಉಳಿದಿರತಕ್ಕಂಥ ಅಷ್ಟು ಹಣವನ್ನು ಏನು ಮಾಡಕತ್ತಿದ್ದಾರೆ ಅಂತಂದರೆ ಈ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಒಂದು ವರದಿಯಾಕೆ ಮಾತಿನಲ್ಲೇ ಹೇಳಿದ್ದಾರೆ. ಈ ಬಾಕಿ ಉಳಿದಿರತಕ್ಕಂಥ 12ನೇ ಕಂತು ಮತ್ತು 13ನೇ ಕಂತಿನ ಹಣವನ್ನು 24 ಅಥವಾ 25ನೇ ತಾರೀಕಿನ ದಿನ ಎಲ್ಲ ಯಾರು ಈ ಫಲಾನುಭವಿಗಳಿದಾರೋ ಅವರುಗಳ ಆ ಖಾತೆಗೆ ಜಮೆ ಮಾಡಿಸಲಾಗುತ್ತದೆ ಅಂತೇಳಿ ಖುದ್ದು ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳೇ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಹಿತ ಅದನ್ನು ತುಂಬ ಮುತುವರ್ಜಿ ವಹಿಸಿ ಅದನ್ನು ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಜನರಿಗೆ ಒಂದಿಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಈಗಾಗಲೇ ಈ 12ನೇ ಕಂತಿನ ಹಣ ಬಂದು ಮುಟ್ಟಿದೆ. ಇನ್ನು ಕೆಲವು 27 ಜಿಲ್ಲೆಗಳಿಗೆ ಮಾತ್ರ ಬರಬೇಕಾಗಿತ್ತು. 27 ಜಿಲ್ಲೆಗಳಿಗೆ ಇವತ್ತಿನಿಂದ ಪ್ರಕ್ರಿಯೆ ಶುರುವಾಗಿದೆ, ಕೌಂಟ್ ಡೌನ್ ಶುರುವಾಗಿದೆ. ಆಲ್ರೆಡಿ ಯಾರ್ಯಾರಿಗೆ ಹಣ ಬಂದಿದೆ, ಬರ್ತಾನೂ ಇದೆ. ದಯವಿಟ್ಟು ತಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳ್ರಿ, ನೋಡಿರಿ. ಎಲ್ಲರಿಗೂ ಈ ಹಣ ಖಂಡಿತವಾಗಿಯೂ ಕೂಡ ಬಂದು ಸಿಗುತ್ತೆ. ಅದರಲ್ಲಿ 2 ಮಾತೇ ಇಲ್ಲ. ಯಾರ್ಯಾರಿಗೆ ಬಂದಿಲ್ಲ ಅವರು ಎಲ್ಲೆಲ್ಲಿ ತಪ್ಪಾಗಿದ್ದರೆ, ದಾಖಲಾತಿಗಳಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಸರಿಪಡಿಸ್ಕೊಳ್ರಿ. ಒಂದು ವೇಳೆ ಹೆಸರಿನಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಸರಿಪಡಿಸ್ಕೊಳ್ರಿ. ಇಲ್ಲದೆ ಹೋದ ಪಕ್ಷದಲ್ಲಿ ನಿಮಗೆ ಈ ಹಣ ಬರೋದಿಲ್ಲ. ಅಷ್ಟೇ ಅಲ್ಲ, ಜೊತೆಗೆ ಅನ್ನಭಾಗ್ಯದ ಹಣ ಕೂಡ ನಿಮಗೆ ಕೈ ತಪ್ಪುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ದಯವಿಟ್ಟು ಏನು ಮಾಡಿರಿ ಅಂತಂದರೆ ನಿಮ್ಮ ದಾಖಲೆಗಳನ್ನು, ಬ್ಯಾಂಕ್ ಅಕೌಂಟ್ಗಳನ್ನು ಇವುಗಳನ್ನು ಸರಿಯಾಗಿ ನೋಡಿ. ಯಾರಿಗೂ ಕೂಡ ಅವರು ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ತಪ್ಪಿಸೋದಿಲ್ಲ. ಖಂಡಿತ ಎಲ್ಲರಿಗೂ ಕೂಡ ಈ ಹಣವನ್ನು ಹಾಕ್ತೀವಂತ ಹೇಳಿದ್ದಾರೆ. ಆಲ್ರೆಡಿ ಇತ್ತೀಚೆಗೆ ಬಂದ ವರದಿ ಪ್ರಕಾರ, ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ 5 ನಿಮಿಷಗಳ ಹಿಂದೆ ನಾನು ಕೇಳಪಟ್ಟಂಥ ವರದಿ ಪ್ರಕಾರ ಸರ್ಕಾರದ ಅಧಿಕಾರಿಗಳು ಆಲ್ರೆಡಿ ಈಗಾಗಲೇ ಈ ಹಣವನ್ನು ಸಂದಾಯ ಮಾಡೋದಕ್ಕೆ ಬ್ಯಾಂಕಿನ ಜೊತೆ ವ್ಯವಹರಿಸ್ತಿದ್ದಾರೆ ಅನ್ನೋ ಪಕ್ಕಾ ಮಾಹಿತಿ ಬಂದಿದೆ. ಸೊ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ನೋಡಿ, ಎಲ್ಲರಿಗೂ ಕೂಡ ಈ 12ನೇ ಕಂತಿನ ಹಣವನ್ನು ತಕ್ಷಣಕ್ಕೆ ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಾಕತ್ತಿದ್ದಾರೆ. ದಯವಿಟ್ಟು ನೋಡಿಬಿಟ್ಟು ಯಾರ್ಯಾರಿಗೆ ಬಂದಿದೆ, ಯಾರ್ಯಾರಿಗೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾರಿಗೆ ಬಂದಿಲ್ಲ ಅಂತ ಹೇಳಿದಿಲ್ಲ ಅನ್ನೋದು ಅವರು ಕೂಡ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಯಾರಿಗೆ ಬಂದಿದೆ ಅವರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ಆಮೇಲೆ ಯಾರಿಗೆ ಬರಬೇಕಾಗಿದೆ, ಏನು ಕಾರಣ ಅನ್ನೋದ್ರ ಬಗ್ಗೆಯೂ ಕೂಡ ನಾನು 2 ದಿನದಲ್ಲಿ ಇನ್ನೊಂದು ಹೊಸ ವಿಡಿಯೋ ಮಾಡ್ತೀನಿ. ಯಾರ್ಯಾರಿಗೆ ಮುಟ್ಟಿದೆ ಮತ್ತು ಯಾರಿಗೆ ಮುಟ್ಟಿಲ್ಲ ಯಾಕೆ ಅನ್ನೋದಕ್ಕೂ ಕೂಡ ಒಂದು ವಿಶೇಷ ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ಕೂಡ ಈ ತಕ್ಷಣಕ್ಕೆ ಹಾಕ್ತೀನಿ. ಸದ್ಯಕ್ಕೆ ಇದಿಷ್ಟು ಮಾಹಿತಿ ನಾನು ನಿಮಗೆ ಹೇಳಲೇಬೇಕಾಗಿತ್ತು. ಇನ್ಮೇಲೆ ಕಂಟಿನ್ಯೂ ಆಗಿ ನಾನು ಈ ವಿಡಿಯೋಗಳನ್ನು ಮಾಡ್ತಾನೆ ಇರ್ತೀನಿ, ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಮಾಹಿತಿಯನ್ನು ಒದಗಿಸ್ತಾನೆ ಇರ್ತೀನಿ ಅಂತ ಹೇಳ್ತೀನಿ. ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.